ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾನೆ. ಎಲ್ರಿಗೂ ಬರುತ್ತೆ. ಯಾರ್ಯಾರು ಹೊಸಬ್ರು ಮುದ್ದೆ ಮಾಡೋಕ್ಕೆ ಬರೋದಿಲ್ವೋ, ಹಾಗೆ ನನಗೆ ಮುದ್ದೆ ಸರಿ ಮಾಡೋಕ್ಕೆ ಬರೋದಿಲ್ಲಪ್ಪ, ಗಂಟಾಗುತ್ತೆ, ಮೆತ್ತಗೆಲೆ ಬರುತ್ತೆ, ಸರಿ ಬೆಂದಿರಲ್ಲ ಅಂತ ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಅಂಥವ್ರು ಮುದ್ದೆ ಬರ್ತಿರೋರು ಈ ವಿಡಿಯೋ ನೋಡಿ. ಹಾಗೆ ನಾನಿಲ್ಲಿ ಮೊದಲನೇದಾಗಿ ಮುದ್ದೆ ಮಾಡೋದಕ್ಕೆ ನನಗೆ ಈ ಲೋಟದಲ್ಲಿ ಎಲ್ಲರ ಮನೆಗೂ ರೆಗ್ಯುಲರಾಗಿ ಈ ಲೋಟ ಇದ್ದೇ ಇರುತ್ತೆ, ಈ ಸೈಜು. ನಾನು ಮಾಡೋ ಈ ಅಳತೆಗೆ 3 ಮುದ್ದೆ ಆಗುತ್ತೆ. ನಾನಿಲ್ಲಿ 2 ಲೋಟ ನೀರು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಲೋಟನ ಹಾಗೆ ಎತ್ತಿಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಒಂದು ದೊಡ್ಡ ಸ್ಪೂನ್ ಇದ್ದು, ಈ ಸ್ಪೂನಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಕೋದಕ್ಕೆ, ನೀರಲ್ಗಡೆ ಮಿಕ್ಸ್ ಮಾಡೋದಕ್ಕೆ. ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಎಷ್ಟು ಬೇಕು ಹಿಟ್ಟು ಅಂದರೆ ಅದೇ ಲೋಟದಲ್ಲಿ ನಾನು 1.5 ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ. ತುಂಬ ಗಟ್ಟಿಗೆ ಆಗೋದಿಲ್ಲ ಮುದ್ದೆ, ನಾರ್ಮಲ್ಲಾಗಿ ಸ್ವಲ್ಪ ಗಟ್ಟಿನೆಲ್ಲ ತೆಳುಗೋಲ್ಲ, ಆ ರೀತಿಲಿ ಮುದ್ದೆ ಮಾಡೋದಿದು. ನಿಮಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಳ್ಳಿ. ನಾನು ಮೀಡಿಯಮ್ಮ ಮುದ್ದೆ ಮಾಡ್ತಾರೋದ್ರಿಂದ ತೆಳುಗೆ, ಹಾಗಾಗಿ 1.5 ಲೋಟ ಅಷ್ಟು ಹಿಟ್ಟು ಬೇಕಾಗುತ್ತೆ. ಇದಕ್ಕೆ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ, ಇದೇನು ಬಬಲ್ಸ್ ಥರ ಮೇಲೆ ಬರುತ್ತಲ್ವ ನೀರು, ಆ ಟೈಮಲ್ಲಿ ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ವ, ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಆ ಬೌಲಲ್ಲಿರೋ ಹಿಟ್ಟನ್ನೆಲ್ಲ ಈ ರೀತಿಗೆ ಹಾಕ್ಕೊಂಡ್ರೆ ಆಗುತ್ತೆ ನೋಡಿ. ಇವಾಗ ನಾವು ಕೈ ಹಾಗೆ ನಿಲ್ಲಿಸ್ತಾನೆ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಬಿಟ್ಟರೆ ಏನಾಗುತ್ತೆ, ಗಂಟಾಗುತ್ತೆ. ಇದು ಹಿಟ್ಟು ಹಾಕಿರೋದ್ರಿಂದ ನುಚ್ಚೆಲ್ಲ ಹಾಕಿ ಅಕ್ಕಿ ನುಚ್ಚೆಲ್ಲ ಹಾಕಿ ಮಾಡ್ತಾರಲ್ಲ, ಅದೆಲ್ಲ ಅಷ್ಟೊಂದು ಗಂಟು ಬರೋಲ್ಲ. ಇದು ಕೈ ಆಡ್ತೀನಿ ಸ್ವಲ್ಪ ಗಟ್ಟಿಯಾಗತ್ತಂಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಇವಾಗ ನೀರು ಕುದೀತಾ ಇದೆ, ನಾವು ಏನು ಹಿಟ್ಟು ಹಾಕಿದ್ವಲ್ಲ ಅದಕ್ಕೆ ನಾವು ಕುದಿ ಬಂದಮೇಲೆ 1.5 ಲೋಟದಷ್ಟು ಹಿಟ್ಟು ತೊಗೊಂಡಿದ್ದಲ್ವ ರಾಗಿ ಹಿಟ್ಟು, ಅದನ್ನು ಹಾಕಿ ಹಾಕ್ತಾಯಿದ್ದೆ ನೋಡಿ. ಇದು ಏನಿಲ್ಲ ಅಂದರೆ ಒಂದು 5ರಿಂದ 10 ನಿಮಿಷ ಅಂತೂ ಬೇಕೇ ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಲ್ವ, ಇದನ್ನು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಹಿಟ್ಟೆಲ್ಲ ಬೇಯಬೇಕು. ಹಾಗಾಗಿ ಒಂದು 10 ನಿಮಿಷ ಅಂತೂ ಬೇಕೇ ಬೇಕು. ತುಂಬ ಹೊತ್ತೆಲ್ಲ ಏನಿಡೋದು ಬೇಕಾಗಲ್ಲ, ಬೇಗನೆ ಆಗಿಬಿಡುತ್ತೆ. ಇಲ್ಲಪ್ಪ ಇನ್ನು ಸ್ವಲ್ಪ ಅಂದರೆ 15 ನಿಮಿಷ ಮಿನಿಮಮ್, ಲಾಸ್ಟ್ 15 ನಿಮಿಷ ಬೇಕಾಗುತ್ತೆ. ನೋಡ್ಬೋದು, ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡೋ ಟೈಮಲ್ಲಿ ನಿಲ್ಲಿಸ್ಬಾರ್ದು, ಒಂದು ಸ್ವಲ್ಪ ಹೊತ್ತು ಹಾಗೇ ನಿಲ್ಲಿಸ್ತೇನೆ ಮಿಕ್ಸ್ ಮಾಡಬೇಕು. ನಿಲ್ಲಿಸಿ ಅದು ಇದು ತೊಗೊಳ್ಳೋಷ್ಟೇ ಸ್ವಲ್ಪ ಗಂಟು ಅನಿಸುತ್ತೆ. ನಾನಿಲ್ಲಿ ಸೌಟದಿಂದ ಮಿಕ್ಸ್ ಮಾಡ್ತೇನೆ, ನಾವೇನು ಚಪಾತಿಯಲ್ಲಿ ತಿರುಗಿಸ್ತೀವಲ್ಲ ಆ ಸೌಟದಲ್ಲಿ ಮಿಕ್ಸ್ ಮಾಡ್ತೇನೆ. ನಿಮಗೆ ಬೇಕಾದ್ರೆ ಕೋಲಿದ್ರೆ ಕೋಲು ಯೂಸ್ ಮಾಡ್ಕೊಳ್ಳಿ, ಮುದ್ದೆ ಕೋಲು ಇರುತ್ತಲ್ಲ ಅದು. ನಾನಿಲ್ಲಿ ಸುಂಚ್ಕದಲ್ಲಿ ಮಾಡ್ತಾಯಿದ್ದೀನಿ, ನನಗೆ ಯಾವಾಗಲೂ ಇದೇ ಮಾಡೋದು. ನಮಗೆ ಕೈಗೆಲ್ಲ ಸೆಟ್ಟಾಗಿದೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದನ್ನು ತೊಗೊಳ್ಳಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಜಸ್ಟ್ ಹಾಗೆ ಸ್ಟಾರ್ಟಿಂಗಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ನಿಲ್ಲಿಸ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಬಂದಿದೆ. ನಾನಿವಾಗ ಪ್ಲೇಟನ್ನು ಮುಚ್ಚಿಟ್ಬಿಡೋಣ. ಫುಲ್ಲು ಸಿಮ್ಮಲ್ಲಿ, ಅಂದರೆ ಫುಲ್ ಸಿಮ್ಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ಒಂದೇ ಒಂದು ನಿಮಿಷ ಸಾಕು, ಒಂದು ನಿಮಿಷ, ಒಂದು 30 ಸೆಕೆಂಡ್ ಹಾಗೆ ಮುಚ್ಚಿಟ್ಬಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ನಾವಿಲ್ಲಿ ಪ್ಲೇಟ್ ಮುಚ್ಚಿದ ಮೇಲೆ 1 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಆವಾಗ ನೋಡಿ ಕಲರ್ ಚೇಂಜ್ ಆಗಿ ನೀಟಾಗಿ ಮುದ್ದೆ ಕೂಡ ಕೈಗೆ ಅಂಟದೆ ಹಾಗೆ ಚೆನ್ನಾಗಿ ಬೇಯುತ್ತೆ. ಇದು ತಕ್ಷಣ ಹಿಟ್ಟು ಹಾಕಿದ ತಕ್ಷಣ ಇಳಿಸಿದರೆ ಅಷ್ಟೊಂದಾಗಲ್ಲ. ನೋಡ್ಬೋದು, ನಾವು ಕೈ ನೀರು ಹಚ್ಕೊಂಡು ಮುಟ್ಟಿದರೆ ಏನು ಕೈಗೆ ಇಟ್ಟಿರ್ತಾರೆ ಹಸಿ ಥರ ಆಗಲ್ಲ. ನಾವು ಬೇಗ ಅಷ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ಕೈ ಮುಟ್ಟಿದ ಸಾಕು ಸ್ವಲ್ಪ ರವೆ ಥರ ಕೈಗೆ ಮೆತ್ಕೊಳ್ಳುತ್ತೆ, ಆವಾಗ ಅದು ಮುದ್ದೆ ಸರಿಗೆ ಬೆಂದಿಲ್ಲ ಅಂತ. ನೋಡಿ, ಕೆಳಗಡೆ ಇಳಿಸ್ಕೊಂಡ್ಮೇಲೆ ಮೇಯ್ನ್ ಇಲ್ಲೇ ಇರೋದು ಚೆನ್ನಾಗಿ ಸೌಟದಲ್ಲಿ ಮಿಕ್ಸ್ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ಸೌಟದಲ್ಲಿ ಈ ಥರ ಮಿಕ್ಸ್ ಮಾಡ್ತೀವಿ ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ. ಏನಾದ್ರು ಚಿಕ್ಕ ಗಂಟುಗಳು ಅದೆಲ್ಲ ಇದ್ದರೆ ನೀಟಾಗಿ ಹೋಗುತ್ತೆ. ನೋಡ್ಬೋದು, ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಒಂದೇ ಸರಿ ಸೌಟಲ್ಲಿ ತೊಗೊಬೋದು, 2 ಸರಿ ಹಾಕ್ಕೊಬೇಕಂತೇನಿಲ್ಲ. ನಲ್ಲಿ ತುಂಬ ದೊಡ್ಡದಾಗಿ ಮುದ್ದೆ ಕಟ್ತಾಯಿಲ್ಲ, ಸ್ವಲ್ಪ ಚಿಕ್ಕದಾಗಿ ಕಟ್ತಾಯಿದ್ದೀನಿ. ಜಾಮೂನ್ ಬೌಲ್ ಇರುತ್ತಲ್ಲ, ಆ ಬೌಲಲ್ಲಿ 1 ಬೌಲಷ್ಟು ಪರ್ಫೆಕ್ಟಾಗಿ, ಒಂದು ಬೌಲಷ್ಟು ಮುದ್ದೆ ಇದೆ. ಇದು ಸೈಜು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನಾವು ಮುದ್ದೆ ಬೆಂದಿಲ್ಲ ಅಂದರೆ ನಾವು ಮುದ್ದೆ ತಡ್ತಾಯಿಲ್ಲ, ಅದಕ್ಕೆಲ್ಲ ಅಂಟಿರುತ್ತೆ, ಸ್ವಲ್ಪ ರವೆ ಥರ ಅಲ್ಲೇ ಗೊತ್ತಾಗುತ್ತೆ ಮುದ್ದೆ ಇನ್ನೂ ಸರಿ ಬೆಂದಿಲ್ಲ ಅಂತ ಹೇಳ್ಬಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇವು ಮತ್ತೆ ಒಂದು ಮುದ್ದೆ ತೋರಿಸ್ತಾ ಇದೆ ನೋಡಿಬಿಡಿ. ಇವಾಗ ಇದೇ ಥರನೇ ನೋಡಿ, ಈ ಥರ ಬ್ಯಾಕ್ ಸೈಡ್ ಸೌಟ್ ಇದೆಯಲ್ಲ, ಆ ಸೌಟದಲ್ಲಿ ಅನ್ಬೇಕಾಗುತ್ತೆ ನಾವು. ಈ ಒಳಗಡೆಯಿಂದ ಅಂದರೆ ಏನಾಗುತ್ತೆ, ಗಂಟೆಲ್ಲ ಹೊಡೆಯಲ್ಲ ನೋಡಿ. ಈ ಥರ ಹಿಂದೆ ಸೌಟ್ ಇದೆಯಲ್ವ, ಆ ಸೈಡಿಂದ ಈ ರೀತಿಯಾಗಿ ಅನ್ಕೊಬೇಕು. ಚೆನ್ನಾಗಿ ಗಂಟೆನರಿದ್ರೆ ಎಲ್ಲ ಹೋಗುತ್ತೆ. ಒಂದೊಂದು ಮುದ್ದೆಗೂ ಈ ಥರ ಅನ್ಬೇಕು, ಹಾಗಿದ್ರೇ ಮುದ್ದೆ ಚೆನ್ನಾಗಿ ಬರೋದು. ರೌಂಡ್ ಶೇಪ್ ಆಗಿ ಅಥವಾ ಒಡೆಯೋದು ಬಿರುಕು ಬಿಡೋ ಥರ ಎಲ್ಲ ಮುದ್ದೆ ಬರೋಲ್ಲ, ನೈಸಾಗಿ ಬರುತ್ತೆ. ನೋಡ್ಬೋದು, ಈ ಸರಿ ಈ ಥರ ತೊಗೊಂಡ್ರೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಮತ್ತೆ ಯಾವ ಸೈಜ್ ಬೇಕು ಅದೇ ಸೈಜ್ ನೋಡ್ಕೊಂಬಿಟ್ಟು ಈ ರೀತಿಯಲ್ಲಿ ಸ್ವಲ್ಪ ಕೈಗೆ ನೀರೆಲ್ಲ ಹಚ್ಕೊಂಡ್ಬಿಟ್ಟು ತಟ್ಟಿದರೆ ಅಷ್ಟೇ. ಇದು ನಿಮ್ಮ ಹತ್ರ ಈ ಥರ ಮುದ್ದೆ ತಟ್ಟೋದಿಲ್ಲ ಅಂದರೆ ಪ್ಲೇಟ್ ಇರುತ್ತಲ್ಲ, ಚಿಕ್ಕ ಪ್ಲೇಟ್ ಆಗಿರ್ಬೋದು, ಆ ಪ್ಲೇಟನ್ನು ತೊಗೊಂಡು ಇದೇ ರೀತಿಯಲ್ಲಿ ಅನ್ಬೋದು. ಇಲ್ಲ ನೀವು ಶೆಲ್ಫ್ ಮೇಲೆ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ನನ್ನ ಹತ್ರ ಮುದ್ದೆ ತಟ್ಟೋದಿದೆಯಲ್ವ, ಹಾಗಾಗಿ ನಾನು ಇದರಲ್ಲೇ ಮಾಡಿ ತೋರಿಸ್ತಾಯಿದ್ದೀನಿ. ನೋಡ್ಬೋದು, ಪಾತ್ರೆಗೆ ಅಷ್ಟೊಂದೆಲ್ಲ ಮುದ್ದೆ ಮಾಡೋದು ಅಂಟ್ಕೊಂಡೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಾಗೆ ಪರ್ಫೆಕ್ಟಾಗಿ ಕೂಡ ಮುದ್ದೆ ಬಂದಿದೆ.
ಚೆನ್ನಾಗಿ ಬೆಂದಿದೆ. ಪಾತ್ರೆಗೆಲ್ಲ ತುಂಬ ತಳ ಎಲ್ಲ ಒತ್ತಿ ಯಾವುದೇ ರೀತಿಯಾಗಿ ಸೀದಿಲ್ಲ. ಈಸಿಯಾಗಿ ಮಾಡೋದು ತೋರಿಸಿದ್ದೀನಿ. ಇನ್ನು ಮಾಡಿಬಿಟ್ಟು ಹೇಗೆ ಬಂದಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಕಮೆಂಟಿಗೆ ವೆಯ್ಟ್ ಮಾಡ್ತಾಯಿರ್ತೀನಿ. ಯಾರ್ಯಾರು ಹೊಸಬ್ರಿದ್ದೀರ ಅವರು ಕಮೆಂಟ್ ಮಾಡಿ ತಿಳಿಸಿ ಮುದ್ದೆ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ನಾನಿದ್ರ ಜೊತೆಯಲ್ಲಿ ಸಪ್ಪೆ ತೆಗೆ ಸಾರು ಮಾಡ್ಕೊಂಡಿದ್ದೆ. ಈ ರೆಸಿಪಿ ಇಷ್ಟ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.